ಒಂದನೇ ಪಾಯಿಂಟ್ ಮುಗಿಸೋದಕ್ಕೆ ಇನ್ನು ಎಷ್ಟು ಸಮಯ ಬೇಕಾಗಬಹುದು? ಸೌಖ್ಯ ಹೌದು. ಈಗ ತಾನೇ ತನಿಖಾಧಿಕಾರಿಗಳು ನೀಡಿದಂಥ ಮಾಹಿತಿ ಆಧಾರದಲ್ಲಿ ಹೇಳೋದಾದರೆ ಈಗ ಸುಮಾರು 4 ಅಡಿಗಳಷ್ಟು ಈಗ ಹೂತಿದ್ದಾರೆ, ಆದರೆ ಅಗಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. 4 ಅಡಿ ಅಗಿದ್ರೂ ಕೂಡ ಯಾವುದೇ ರೀತಿಯ ಒಂದು ಸುಳಿವು ಇನ್ನೂ ಅಸ್ಥಿಪಂಜರದ ಕುರಿತಾಗಿ ಅಥವಾ ಯಾವುದೇ ಒಂದು ಅಲ್ಲಿ ವಸ್ತುಗಳು ಇನ್ನೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿಲ್ಲ. ಮತ್ತು ಅನಾಮಿಕ ವ್ಯಕ್ತಿ ಸಾಕ್ಷಿದಾರ ದೂರುದಾರ ಯಾರಿದ್ದಾನೋ ಆತನಿಗೂ ಸಮಾಧಾನ ಆಗಬೇಕು, ಅದು ನಮಗೂ ಸ್ಯಾಟಿಸ್ಫೈ ಆಗಬೇಕು, ಅಂದರೆ ಅಧಿಕಾರಿಗಳಿಗೂ ಸ್ಯಾಟಿಸ್ಫೈ ಆಗಬೇಕು. ನಾವು ಏನನ್ನು ಬಿಟ್ಟು ಮುಂದೆ ಹೋದ್ವಿ ಅನ್ನುವಂಥದ್ದು ಆಗಬಾರ್ದು ಅಂತ ಕಾರಣಕ್ಕೋಸ್ಕರ ಆತನಿಗೆ ಸ್ಯಾಟಿಸ್ಫೈ ಆಗುವವರೆಗೂ ಕೂಡ ನಾವು ಅಗಿತೀವಿ. ಇನ್ನು ಮುಂದಕ್ಕೂ ಇದನ್ನು ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತೀವಿ. ಆದರೆ ಈಗ ಸ್ವಲ್ಪ ನೀರು ಸಿಕ್ಕಿದ ಕಾರಣದಿಂದಾಗಿ ಅಲ್ಲಿ ಅಗೆಯೋದಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕಂದರೆ ನದಿ ಪಕ್ಕದಲ್ಲಿ ಆ ಜಾಗ ಇರುವಂಥದ್ದು, ಈ ನೀರಿನ ಹೊರತೆಯಿಂದಾಗಿ ನೀರು ಕಾಣಸಿಗ್ತಾ ಇದೆ. ಹಾಗೆ ಅಗೆಯುವಂಥ ಪ್ರೊಸೆಸ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಈಗ ಒಂದು ಮಟ್ಟಿಗೆ ಒಂದು ಬ್ರೇಕನ್ನು ಕೊಟ್ಟಿದ್ದಾರೆ, ಒಂದು ಲಂಚ್ ಬ್ರೇಕ್ ಅಂತ ಹೇಳ್ಬೋದು. ಸ್ವತಃ DIG ಅನುಚೇತ್ ಅವರೇ ಅಖಾಡಕ್ಕೆ ಬಂದಿರುವಂಥದ್ದು. ಸೊ ಅವರು ಈ ಒಂದು ಮಾಹಿತಿಯನ್ನು ಕಂಡು ಕೂಡಲೇ ಅವರು ಕೂಡ ಬಂದಿದ್ದಾರೆ. ಯಾಕಂದರೆ ಸುಮಾರು 3 ಅಡಿಯಷ್ಟು ಹೋಗುವಂಥ ಸಂದರ್ಭದಲ್ಲಿ ಅವರ ಎಂಟ್ರಿ ಆಗುತ್ತೆ. ಕಳೆದ 1 ಗಂಟೆಯಿಂದ ಅವರು ಕೂಡ ಈ ಒಂದು ಸಮಾಧಿ ಅಗಿಯುವಂಥ ಪ್ರೊಸೆಸ್ನಲ್ಲಿ ಅಧಿಕಾರಿಗಳ ಜೊತೆಗೆ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರು ಊಟೋಪಚಾರಗಳನ್ನು ಪಡಿತಾ ಇರುವಂಥದ್ದು ನೋಡ್ಬೋದು, ಊಟ ಮಾಡ್ತಾ ಇದ್ದಾರೆ. ಒಂದು ಬ್ರೇಕನ್ನು ಈಗ ಪಡೆದುಕೊಳ್ಳಲಾಗ್ತಾ ಇದೆ. ಯಾಕಂದರೆ ಇನ್ನೂ ಕೂಡ ಸಾಕಷ್ಟು ಜಾಗಗಳನ್ನು ಮಾರ್ಕ್ ಮಾಡಿದ್ದಾರೆ. ಆದರೆ ಈವರೆಗೂ ಕೂಡ ಏನೊಂದು ಪ್ರೊಸೆಸ್ ನಡೀತೋ ಅಗಿತಾ ಇರುವಂಥ ಪ್ರೊಸೆಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಕ್ರೂಷಿಯಲ್ ಡೆವಲಪ್ಮೆಂಟ್ ಆಗಿಲ್ಲ. ಅಂದರೆ ಮೃತದೇಹ ಅಥವಾ ಅಸ್ಥಿಪಂಜರ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳು ಸಿಕ್ಕಿಲ್ಲ. ಹಾಗಾಗಿ ಈಗ ಒಂದು ಲಂಚ್ ಬ್ರೇಕನ್ನು ನೀಡಲಾಗಿದೆ, ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಫಾರೆನ್ಸಿಕ್ ಆಗಿರ್ಬೋದು, ವೈದ್ಯರ ತಂಡ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲರೂ ಕೂಡ ಇಲ್ಲಿ ಊಟಕ್ಕೋಸ್ಕರ ಒಂದು ಬ್ರೇಕನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಸ್ವತಃ ಅನುಚೇತ್ ಮತ್ತು ಜಿತೇಂದ್ರ ಕುಮಾರ್ ದಯಾಮ್ ಅವರು ಕೂಡ ಒಂದು ಊಟೋಪಚಾರಗಳನ್ನು ಸ್ವೀಕರಿಸ್ತಾ ಇರುವಂಥದ್ದನ್ನು ನೋಡ್ಬೋದು. ಯಾಕಂದರೆ ಇಲ್ಲಿವರೆಗೂ ಕೂಡ ಅವರು ಅದೇ ಸ್ಪಾಟಲ್ಲಿ ಇದ್ದರು. ಸೊ ಯಾವುದೇ ರೀತಿಯ ಒಂದು ಡೆವಲಪ್ಮೆಂಟ್ ಆಗದೇ ಇರುವಂಥ ಕಾರಣಕ್ಕಾಗಿ ಅಧಿಕಾರಿಗಳು ಪ್ರಮುಖವಾಗಿ ವೈದ್ಯರೊಂದಿಗೆ ಚರ್ಚೆಯನ್ನು ಮಾಡಿ ಈಗ ಒಂದು ಲಂಚ್ ಬ್ರೇಕನ್ನು ಘೋಷಣೆ ಮಾಡಿದ್ದಾರೆ. ಸೊ ಆ ನಡುವೆಯೂ ಕೂಡ ಒಂದು ಸಮಾಲೋಚನೆ ಅನ್ನುವಂಥದ್ದು ನಡೀತಾ ಇದೆ. ಸೊ ಯಾವ ಥರ ನಾವು ಮುಂದುವರಿಸಬೇಕು ಅನ್ನುವಂಥದ್ದು, ಯಾಕಂದರೆ ಅವರು ಕೊಟ್ಟಂಥ ಒಂದು ಮಾಹಿತಿ ಅನುಸಾರದಲ್ಲಿ ಎಲ್ಲಿಯವರೆಗೂ ಕೂಡ ಅನಾಮಿಕನಿಗೆ ಅದು ಸ್ಯಾಟಿಸ್ಫೈ ಆಗುತ್ತೋ ಆತನಿಗೆ ಅದು ಸಮಾಧಾನ ಆಗಬೇಕು. ಸೊ ಇದು ಇಲ್ಲಿ ಇಲ್ಲ ಇರಬಹುದು ಅನ್ನುವಂಥ ರೀತಿಯಲ್ಲಿ ಅಥವಾ ಇದೆ ಅನ್ನುವಂಥ ರೀತಿಯಲ್ಲೂ ಆಗಿರ್ಬೋದು. ಸಿಗೋವರೆಗೂ ಕೂಡ ನಾವು ಅಗಿತೀವಿ. ಆತ ಎಲ್ಲಿ ತನಕ ಹೇಳ್ತಾನೆ ಅಂದರೆ ಮಿನಿಮಮ್ ಒಂದು 6 ಫೀಟ್ ಅಗಿಬೇಕು ಅನ್ನುವಂಥ ಒಂದು ನಿಯಮ ಇದೆ. ಸೊ ಆ 6 ಫೀಟ್ವರೆಗೂ ಕೂಡ ಅಗಿಬೇಕು. ಸೊ ಈಗ ಒಂದು 4 ಅಡಿವರೆಗೂ ಕೂಡ ಅಗಿದಿದ್ದಾರೆ ಅಂತ ಮಾಹಿತಿ ಇದೆ. ಆ 4 ಅಡಿಯಲ್ಲೂ ಕೂಡ ಈಗ ನೀರು ಸಿಗ್ತಾ ಇದೆ. ನದಿ ಪಕ್ಕದಲ್ಲಿ ಇರುವಂಥ ಕಾರಣದಿಂದ ಮತ್ತು ಒಂಥರ ತಗ್ಗು ಪ್ರದೇಶ, ಅದು ಮೇಲ್ಭಾಗದಲ್ಲಿ ಗುಡ್ಡದ ರೀತಿಯ ಒಂದು ಪರಿಸ್ಥಿತಿಯಲ್ಲಿರುವಂಥದ್ದು. ಹಾಗಾಗಿ ನೀರು ಸಿಗ್ತಾ ಇದೆ. ನೀರು ಸಿಕ್ಕಿರುವಂಥ ಕಾರಣದಿಂದಾಗಿ ಸ್ವಲ್ಪ ಇದು ಡಿಲೇ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಬಿಟ್ಟು ಬಿಡದೆ ಮಳೆ ಕೂಡ ಸುರಿತಾ ಇದೆ. ಹಾಗಾಗಿ ಈಗ ಸುಮಾರು 4 ಅಡಿಗೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಮತ್ತು ಪ್ಯಾರಲಲ್ ಆಗಿ ಅದರ ಆಲ್ಟರ್ನೇಟಿವ್ ಆಗಿ ಆ ಜಾಗದಲ್ಲಿ ಇಲ್ಲ ಅಂತ ಹೇಳಿದ ಸಂದರ್ಭ ಅದನ್ನು ಎಕ್ಸ್ಟೆಂಡ್ ಮಾಡುವಂಥದ್ದು, ಅದರ ಸುತ್ತಮುತ್ತದ ಜಾಗದಲ್ಲೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗಿದ್ದಾರೆ. ಸೊ ಒಂದು ದೊಡ್ಡ ಗುಂಡಿಯನ್ನು ಅಗಿತಾ ಇರುವಂಥದ್ದನ್ನು ಗಮನಿಸ್ಬೋದು. ಸಮಾಧಿಯನ್ನು ಅಗಿದಿದ್ರೂ ಕೂಡ ಯಾವುದೇ ರೀತಿಯ ಒಂದು ಈವರೆಗೂ ಮಾಹಿತಿ ಸಿಕ್ಕಿಲ್ಲ. ಸೊ ಈ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಇನ್ನೂ ಕೂಡ ಅಧಿಕಾರಿಗಳು 1ನೇ ಜಾಗದಲ್ಲಿ ಸೀರಿಯಲ್ ನಂಬರ್ 1ನಲ್ಲಿ ಈಗ ಇದ್ದಾರೆ. ಸೀರಿಯಲ್ ನಂಬರ್ 1 ಜಾಗ ಬಹಳ ಒಂದು ಏನು ಹೇಳ್ತಾರೆ ಸವಾಲಿನ ಜಾಗ ಅಂತ ಹೇಳ್ಬೋದು. ಬಹಳ ಚಾಲೆಂಜಿಂಗ್ ಆಗಿರೋ ಜಾಗ. ಒಂದು ಕಡೆಯಿಂದ ನದಿ ಇದೆ, ಇನ್ನೊಂದು ಕಡೆಯಿಂದ ಒಂಥರ ಗುಂಡಿ ರೀತಿಯ ವಾತಾವರಣ ಇದೆ ಮತ್ತು ಬೆಟ್ಟ ಗುಡ್ಡದ ರೀತಿಯ ಒಂದು ವಾತಾವರಣ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ಅದು ನೀರು ಅಲ್ಲಿ ಬಂದು ನಿಲ್ಲುತ್ತೆ. ಅಥವಾ ಬೇರೆಲ್ಲ ಜಾಗಗಳನ್ನು ನಾವು ಕಂಪೇರ್ ಮಾಡಿದ ಸಂದರ್ಭ ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಸೊ ಇಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ. AC ಇಂದ ಹಿಡಿದು ಬೆಳ್ತಂಗಡಿಯ ತಹಶೀಲ್ದಾರ್ ಅವರು ಕೂಡ ಇದ್ದಾರೆ ಮತ್ತು RI ಕೂಡ ಇದ್ದಾರೆ. ಎಲ್ಲರೂ ಕೂಡ ಇರುವಂಥದ್ದನ್ನು ಗಮನಿಸ್ಬೋದು. ಅದರೊಂದಿಗೆ ಅನುಚೇತ್ ಅವರು ಕೂಡ ಖುದ್ದು ಎಲ್ಲ ಅಧಿಕಾರಿಗಳೊಂದಿಗಿದ್ದಾರೆ. ಇನ್ನೊಂದು ಕಡೆಯಿಂದ AC ಸ್ಟೆಲಾ ವರ್ಗೀಸ್ ಅವರು ಕೂಡ ಇರುವಂಥದ್ದು. ಸ್ಟೆಲಾ ವರ್ಗೀಸ್ ಅವರ ಸಮ್ಮುಖದಲ್ಲೇ, ಅವರ ಉಪಸ್ಥಿತಿಯಲ್ಲೇ ಇವತ್ತಿನ ಎಲ್ಲ ಪ್ರಕ್ರಿಯೆಗಳು ಕೂಡ ನಡಿಬೇಕು. ಯಾಕಂದರೆ SIT ಅಧಿಕಾರಿಗಳು ಇದರಲ್ಲಿ ಯಾವುದೇ ರೀತಿ ಅಂದರೆ ಮ್ಯಾಜಿಸ್ಟ್ರೇಟ್ ಲೆವೆಲ್ನ ಒಬ್ಬ ಅಧಿಕಾರಿ ಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಯಾವುದೇ ರೀತಿಯ ರಾಜಿ ಮಾಡ್ಕೊಳ್ಬಾರ್ದು. ನಾಳೆ ಯಾರು ನಮ್ಮ ವಿರುದ್ಧ ಬೊಟ್ಟು ಮಾಡಬಾರ್ದು. ಏನೋ ಪ್ರೋಟೋಕಾಲ್ ತಪ್ಪು ಹೋಯಿತು ಅಥವಾ ನಿಯಮಗಳನ್ನು ಮೀರಿದ್ರು, ಉನ್ನತ ಅಧಿಕಾರಿಗಳು ಇರಲಿಲ್ಲ, ಪರಿಣಿತರಿರಲಿಲ್ಲ, ಈ ರೀತಿ ಯಾವುದೇ ರೀತಿಯ ಆರೋಪಗಳು ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಪ್ರಾರಂಭಿಕ ಹಂತದಿಂದ ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ತನಿಖೆಯ ವಿಚಾರ ಅಥವಾ ಆತ ಗುರುತು ಮಾಡಿರುವಂಥ ಜಾಗವನ್ನು ಸೆಕ್ಯೂರ್ ಮಾಡುವಂಥ ವಿಚಾರ ಅಥವಾ ಪ್ರೋಟೋಕಾಲನ್ನು ಫಾಲೋ ಮಾಡುವಂಥ ವಿಚಾರ ಎಲ್ಲದರಲ್ಲೂ ಕೂಡ ಒಂದಿಷ್ಟು ರಾಜಿ ಮಾಡಿಕೊಳ್ಳದೆ ಅದಕ್ಕೆ ಬೇಕಾದಂಥ ನ್ಯಾಯವನ್ನು ತುಂಬುವ ರೀತಿಯಲ್ಲಿ ಪರಿಣಿತರನ್ನು, ಹಿರಿಯ ಅಧಿಕಾರಿಗಳನ್ನು, ನುರಿತ ವೈದ್ಯರನ್ನು ಇವತ್ತು ಕರೆಸ್ಕೊಂಡು ಬಂದು ಅವರ ಸಮ್ಮುಖದಲ್ಲೇ AC ಅವರ ಸಮ್ಮುಖದಲ್ಲೇ ಈ ಅಗಿಯುವಂಥ ಪ್ರೊಸೆಸ್ ನಡೀತಾ ಇದೆ. ಇನ್ನೊಂದು ಕಡೆಯಿಂದ ಲಾಯರ್ಗಳು ಕೂಡ ಇದ್ದಾರೆ. ಏನು ಅನಾಮಿಕನಿಗೆ ಸಂಬಂಧಪಟ್ಟಂತಹ ಲಾಯರ್ ಒಂದು 3 ಅಡಿಯದು ಹೋದಂಥ ಸಂದರ್ಭ ಲಾಯರ್ಗಳನ್ನು ಕರೆದು ಕೂಡ ಅವರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈಗ ಈ ರೀತಿ ಜಾಗದಲ್ಲಿ ಆತ ಹೇಳಿದ ಜಾಗದಲ್ಲಿ ನಾವು ಅಗಿತಾ ಇದ್ದೀವಿ ಮತ್ತು ಆತ ಇನ್ನೂ ಹೆಚ್ಚಿನ ಜಾಗಗಳನ್ನು ತೋರಿಸ್ತಾ ಇದ್ದಾನೆ. ಅದರ
ಮೀಟರ್ ವ್ಯಾಪ್ತಿಯಲ್ಲಿ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾನೆ, ಇದನ್ನು ಸ್ವಲ್ಪ ಅಗೀರಿ ಅಂತ ಹೇಳ್ತಾ ಇದ್ದಾನೆ. ಸೊ ಆ ಜಾಗದಲ್ಲೂ ಕೂಡ ನಾವು ಅಗಿತಾ ಇದ್ದೀವಿ. ಸ್ಟಿಲ್ ಒಂದು ಕಡೆಯಿಂದ ನೀರು ಬರ್ತಾ ಇದೆ, ಇನ್ನೊಂದು ಕಡೆಯಿಂದ ಯಾವುದೇ ಪೂರಕವಾದಂಥ ರೀತಿಯಲ್ಲಿ ಯಾವುದೇ ರೀತಿಯ ಕಳೆ ಬರಹ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಸಮಾಲೋಚನೆಯನ್ನು ಸ್ವತಃ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತು ಅನುಚೇತ್ ಅವರು ಕೂಡ ಇಲ್ಲೇ ಇದ್ದಾರೆ. ಆ ಮಾಹಿತಿ ರವಾನಿಸುವಂಥದ್ದು ನಡೀತಾ ಇದೆ, ತೆಗೆದುಕೊಳ್ಳುವಂಥದ್ದು, ಅವರು ಮಾಹಿತಿಯನ್ನು ಕೊಡುವಂಥದ್ದು ಎಲ್ಲವೂ ಕೂಡ ನಡೀತಾ ಇದೆ. ಸೊ ಅವರ ಸುಪರ್ದಿಯಲ್ಲೇ ಅವರಿಗೆ ಮಾಹಿತಿಯನ್ನು ನೀಡಿ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಅಧಿಕಾರಿಗಳ ನಿರ್ಧಾರ. ನಾವು ಹೇಳ್ತಾ ಇದ್ವಿ ಬೆಳಿಗ್ಗೆ ಸುಮಾರು 6 ಅಡಿಯಷ್ಟು ಅಗಿಬೇಕು ಅನ್ನುವಂಥ ಒಂದು ಪ್ರೋಟೋಕಾಲ್ ಇದೆ. ಒಂದು ಮಿನಿಮಮ್ 6 ಅಡಿ ಅಗಿಬೇಕು. ಇನ್ ಕೇಸ್ ದೂರುದಾರನಿಗೆ ಇನ್ನೂ ಅಗೀರಿ ಅಂತ ಹೇಳುವಂಥ ಮನಸ್ಥಿತಿ ಏನಾದಿದ್ರೆ ಇನ್ನೂ ಅಗಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಈಗಾಗಲೇ ಸುಮಾರು 12 ಜನರ ತಂಡ ಈ ಒಂದು ಅಗಿಯುವಂಥ ಪ್ರೊಸೆಸ್ನಲ್ಲಿ ಇರುವಂಥದ್ದು, ಕೂಲಿ ಆಳುಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಸೊ ಇದು ಇನ್ನೂ ಎಕ್ಸ್ಟೆಂಡ್ ಆಗುವಂಥ ಜಾಗ ಇದೆ, ಸಾಧ್ಯತೆ ಇದೆ. ಈಗ ಸೀರಿಯಲ್ ನಂಬರ್ 1 ಇದ್ದಾರೆ ಸೌಖ್ಯ. ಸೊ ಎಷ್ಟೊತ್ತು ಆಗುತ್ತೆ, ಸೊ ಅಧಿಕಾರಿಗಳು ಮುಂದೆ ಏನು ನಿರ್ಧಾರವನ್ನು ತೆಗಿತಾರೆ, ಇನ್ನೆಷ್ಟು ಆಳ ಅವರು ಅಗಿಬಹುದು, ಇದೆಲ್ಲವೂ ಕೂಡ ಈಗ ಕುತೂಹಲ ಕಾರಣವಾಗಿದೆ. ಆದಿತ್ಯ, ಈಗ ನೀವು ಈಗಾಗಲೇ ಹೇಳಿದ್ರಿ 12 ಜನ ಕಾರ್ಮಿಕರನ್ನ ಅಲ್ಲಿ ಕರೆಸ್ಕೊಳ್ಳಲಾಗಿದೆ ಅಂತ. ಬಟ್ ಇಲ್ಲಿ ಒಂದೇ ಜಾಗದಲ್ಲಿ ಈಗ ಫೋಕಸ್ ಮಾಡ್ತಾ ಕೂತ್ರೆ ಒಂದು ನೀರಿನ ಬರುತ್ತಾ ಇದೆ, ಸಮಯ ಹೆಚ್ಚಾಗಿ ಬೇಕಾಗುತ್ತೆ. ಹಾಗಾಗಿ ನೀವು ಬೆಳಗ್ಗೆ ಹೇಳಿದಾಗೆ ಟೀಮ್ ಏನಾದರೂ ಮಾಡೋ ಸಾಧ್ಯತೆ ಇದೆಯಾ? 1-2 ಪಾಯಿಂಟ್ ಕಡೆ ಗಮನ ಹರಿಸಿ, ಸ್ವಲ್ಪ ಸಮಯ ಕಡಿಮೆ ಇರೋದ್ರಿಂದ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಟೀಮ್ ಏನಾದರೂ ಮಾಡಿ 2 ಪಾಯಿಂಟ್